ಪ್ರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯಾಗಲಿ. ಈ ಒಳ್ಳೆಯ ಸಮಯದಲ್ಲಿ ನಾವು ಧ್ಯಾನಿಸಿರುವ ವಾಕ್ಯ ಏನಂದ್ರೆ ಅಪೊಸ್ತಲ ಕೃತ್ಯಗಳು ಅಧ್ಯಾಯ 1 ವಾಕ್ಯ 8. ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಲ್ಲಿಯೂ ಎಲ್ಲ ಯೂದಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತನು. ಈ ವಾಕ್ಯವನ್ನು ಯೇಸು ಕರ್ತನು ಶಿಷ್ಯರ ಹತ್ರ ಅವರು ಪರಲೋಕಕ್ಕೆ ಏರಿ ಹೋಗೋದಕ್ಕೆ ಮುಂಚೆ ಅವರು ಮಾತನಾಡಿದರು. ಶಿಷ್ಯರೆಲ್ಲರೂ ಯೆರೂಸಲೇಮಲ್ಲಿ ನೀವು ಕಾಯ್ತಾ ಇರಬೇಕು, ಪವಿತ್ರ ಆತ್ಮನ ವರ ನಿಮಗೆ ಕೊಡಲ್ಪಡುತ್ತೆ, ಆಮೇಲೆ ಹೋಗಿ ನೀವು ನನ್ನ ಸೇವೆಯನ್ನು ಮಾಡಿರಿ ಎಂದು ಹೇಳಿದರು. ಈ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರು ಯೆರೂಸಲೇಮಲ್ಲಿ ಕಾಯ್ತಾ ಇರುವಾಗ ಪಂಚಾಶದಮ ದಿನದ ಹಬ್ಬದ ಆ ದಿವಸದಲ್ಲಿ ದೇವರ ಆತ್ಮ ಶಿಷ್ಯರ ಮೇಲೆ ಇಳಿದು ಬಂದಿತ್ತು. ಅವರು ಅಭಿಷೇಕವನ್ನು ಹೊಂದಿಕೊಂಡು ದೇವರು ಹೇಳಿದ ಪ್ರಕಾರ ಯೆರೂಸಲೇಮಲ್ಲಿಯೂ ಸಮಾರಿಯಲ್ಲಿಯೂ ಯೆಹೂದಿಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಯೇಸು ಕರ್ತನಕ್ಕಾಗಿ ಸಾಕ್ಷಿಯಾಗಿ ಬದುಕಿದರು. ಈ ಪವಿತ್ರ ಆತ್ಮ ಯಾರೆಂದು ನಾವು ನೋಡಿದರೆ ದೈವತ್ವದಲ್ಲಿ ಇರುವ ಮೂರನೇ ವ್ಯಕ್ತಿ ತಂದೆಯಾದ ದೇವರು, ಕರ್ತನಾದ ಯೇಸು, ಆಮೇಲೆ ಪವಿತ್ರ ಆತ್ಮ. ಹಿಂಗೆ ಮೂರನೇ ವ್ಯಕ್ತಿಯಾಗಿರುವ ಪವಿತ್ರ ಆತ್ಮನು ಯಾರೆಲ್ಲ ರಕ್ಷಣೆ ಹೊಂದುತ್ತಾರೋ ಅವರಿಗೆ ಈ ಪವಿತ್ರ ಆತ್ಮ ಕೊಡಲ್ಪಡುತ್ತೆ. ಹಂಗಾಗಿ ಯಾರು ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡ್ತಾರೋ, ಯಾರು ಯೇಸು ಕರ್ತನು ನನ್ನ ಪಾಪಗಳೆಲ್ಲವನ್ನು ನನ್ನ ಮೇಲೆ ಬರಲಿಕ್ಕಿದ್ದ ದಂಡನೆಯನ್ನು ಹೊತ್ತುಕೊಂಡು ಆತನು ಮರಣವನ್ನು ಹೊಂದಿ ಮರಣ ದಂಡನೆಯನ್ನು ಹೊಂದಿ 3ನೇ ದಿವಸ ಅವರು ಮರಣ ಪಾತಾಳಗಳನ್ನು ಜಯಿಸಿ ಜೀವಿತರಾಗಿ ಎದ್ದೇಳಲು ಬಂದರೆಂದು ಹಂಗೆ ನಂಬುವವರಿಗೆ ರಕ್ಷಣೆ ಉಂಟಾಗುತ್ತದೆ. ದೇವರನ್ನು ನಂಬುವರು ಪಶ್ಚಾತ್ತಾಪಪಟ್ಟು ತನ್ನ ಪಾಪಗಳನ್ನು ಅರಿಕೆ ಮಾಡಿ ದೇವರ ಕಡೆಯಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವವರು, ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ನಾನಲ್ಲ ನನ್ನಲ್ಲಿ ಯೇಸು ಕರ್ತನು ಜೀವಿಸುವನು ಎಂದು ಯಾರು ಯೇಸುವನ್ನು ಒಡೆಯನಾಗಿ ಸ್ವೀಕರಿಸಿಕೊಳ್ಳುತ್ತಾರೋ ಅವರಲ್ಲಿ ದೇವರಾತ್ಮ ಇಳಿದು ಬರುತ್ತಾರೆ. ಈ ದೇವರಾತ್ಮ ಅಭಿಷೇಕವನ್ನು ಅಂತವರೇ ಹೊಂದಿಕೊಳ್ಳುತ್ತಾರೆ. ಸತ್ಯವೇದ ಹೇಳುತ್ತದೆ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ. ಈ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವುದು ಆ ದಿವಸದಲ್ಲಿ, ರಕ್ಷಣೆ ಹೊಂದಿ ಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟ ದಿವಸದಲ್ಲಿ. ಬೈಬಲಲ್ಲಿ ಪವಿತ್ರಾತ್ಮ ಯಾವತ್ತು ಇಳಿದು ಬರುತ್ತೆ ಎಂದು ನಾವು ನೋಡಿದರೆ ದೀಕ್ಷಾ ಸ್ನಾನ ತಗೊಂಡ ಮೇಲೆ ಅಲ್ಲಿ ಕೂಡಿ ಬಂದ ಜನರ ಮೇಲೆ ಬಂದದನ್ನು, ಕೊರ್ನೆಲಿಯಸ್ ಮನೆಯಲ್ಲಿ ದೀಕ್ಷಾ ಸ್ನಾನ ತಗೊಳ್ಳೋದಕ್ಕೆ ಮುಂಚೆನೆ ಅವರು ತನ್ನನ್ನು ಒಪ್ಪಿಸಿಕೊಟ್ಟು ಯೇಸು ಕರ್ತನು ಸ್ವೀಕರಿಸಿಕೊಂಡ ಸಮಯದಲ್ಲಿ ಇಳಿದು ಬಂದದನ್ನು ನೋಡ್ತೇವೆ. ಒಂದು ವೇಳೆ ದೀಕ್ಷಾ ಸ್ನಾನ ತಗೊಳ್ಳೋದಕ್ಕೆ ಮುಂಚೆ ಇರಬಹುದು, ಇಲ್ಲಾದ್ರೆ ತಗೊಂಡ ಮೇಲೆ ಇರಬಹುದು. ಅವರು ಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಯೇಸು ಕರ್ತನನ್ನು ಒಡೆಯನಾಗಿ ಸ್ವೀಕರಿಸಿಕೊಳ್ಳುವಾಗಲೇ ದೇವರಾತ್ಮ ಅವರಲ್ಲಿ ಇಳಿದು ಬರುತ್ತೆ. ಸತ್ಯವೇದ ಹೇಳಿದ ಪ್ರಕಾರ ಹೊಸದಾಗಿ ಹುಟ್ಟುವುದು, ಇಲ್ಲಾಂದ್ರೆ ಆ ದಿವಸದಿಂದ ನಾವು ನೂತನ ಸೃಷ್ಟಿಯಾಗಿ ನಾವು ಬದಲಾಗುತ್ತೇವೆ. ಪೌಲನು ಕೊರಿಂಥಿಯರಿಗೆ ಹೇಳಿದ ಪ್ರಕಾರ ಆ ಸಮಯದಿಂದ ನಾವು ದೇವಾಲಯವಾಗಿ ನಾವು ಬದಲಾಗುತ್ತೇವೆ. ನಮ್ಮಲ್ಲಿ ದೇವರಾತ್ಮ ವಾಸವಾಗಿ ಇರುವರು. ಆತನು ನಮ್ಮಲ್ಲಿ ವಾಸವಾಗಿದ್ದು ನಮ್ಮನ್ನು ಶುದ್ಧೀಕರಣ ಮಾಡಿ ವರಗಳನ್ನು ಫಲಗಳನ್ನು ನಮಗೆ ಕೊಟ್ಟು ದೇವರು ನಮ್ಮನ್ನು ಕೈಗಿಡಿದು ನಿತ್ಯ ಜೀವನದಲ್ಲಿ ಸೇರುವ ತನಕ ನಾವು ಪರಿಶುದ್ಧರಾಗಿ ಬದುಕುವುದಕ್ಕೆ, ಪಾಪರಹಿತ ಜೀವನ ಬದುಕುವುದಕ್ಕೆ ನಮಗೆ ಸಹಾಯ ಮಾಡುವರು. ಆದ್ದರಿಂದ ಯೇಸು ಕರ್ತನು ಪವಿತ್ರ ಆತ್ಮವನ್ನು ನಾನು ನಿಮಗೆ ಕಳುಹಿಸಿಕೊಡುತ್ತೇನೆ ಎಂದು ಹೇಳುವಾಗ ಒಬ್ಬ ಸಹಾಯ ಮಾಡುವನಾಗಿ ನಾನು ಕಳುಹಿಸುತ್ತೇನೆ. ಸತ್ಯದ ಆತ್ಮ, ಪಾಪ, ನೀತಿ, ನ್ಯಾಯ ತೀರುವಿಕೆ ಬಗ್ಗೆ ಲೋಕಕ್ಕೆ ಅರಿವನ್ನು ಹುಟ್ಟಿಸುವ ಆತ್ಮ ಎಂದು ದೇವರು ಹೇಳುತ್ತಾರೆ. ಅವರು ನೀತಿಯ ದಾರಿಯಲ್ಲಿ ನಮ್ಮನ್ನು ನಡೆಸುವರು. ದೇವರ ಆತ್ಮ ಮುಖಾಂತರವೇ ದೇವರ ಪ್ರೀತಿ ನಮ್ಮಲ್ಲಿ ಕೊಡಲ್ಪಟ್ಟಿದೆ. ಆಮೇಲೆ ಇದರಲ್ಲಿ ಸೆಕೆಂಡ್ ಸ್ಟೇಜ್ ಇದೆ. ನಾವು ವರಗಳನ್ನು ನಾವು ದೇವರ ಕಡೆಯಿಂದ ಹೊಂದಿಕೊಳ್ಳಬೇಕಾದ್ರೆ ಇನ್ನು ಹೆಚ್ಚಾಗಿ ನಾವು ದೇವರ ಪಾದದಲ್ಲಿ ಸಮಯವನ್ನು ಕಳೆಯಬೇಕು. ಎಷ್ಟು ಮಟ್ಟಿಗೆ ನೀವು ದೇವರಿಗಾಗಿ ಹೆಚ್ಚಾದ ಸಮಯವನ್ನು ಕೊಡ್ತೀರೋ ದೇವರ ಕಡೆಯಿಂದ ನಿಮಗೆ ಹೆಚ್ಚಾದ ಬಲವು, ವರಗಳು, ಅದ್ಭುತಗಳನ್ನು ಮಾಡುವುದಕ್ಕೆ ಬೈಬಲಲ್ಲಿ ಹೇಳಿರುವ ಎಲ್ಲ ವರಗಳನ್ನು ದೇವರು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವರು, ಸೇವೆಯಲ್ಲಿ ನಿಲ್ಲಿಸುವರು, ಅವರ ನಾಮವನ್ನು ಮಹಿಮೆಪಡಿಸುವರು. ಸರಿ, ಹಂಗಾಗಿ ನಾವು ಹಳೆ ನಿಯಮದಲ್ಲಿ ಪವಿತ್ರ ಆತ್ಮವನ್ನು ಹೊಂದಿದವರಾಗಿ ದೇವರಿಗೆ ಸೇವೆಯನ್ನು ಮಾಡಿದ ಇಬ್ಬರ ಬಗ್ಗೆ ನಾವು ಧ್ಯಾನಿಸೋಣ. ಮೊದಲನೇದಾಗಿ ಸಂಸೋನನ. ಇವರನ್ನು ಚಿಕ್ಕ ವಯಸ್ಸಲ್ಲಿ ದೇವರು ಆರಿಸಿಕೊಂಡು
ಆತನ ಚಿತ್ತವನ್ನು ಪೂರೈಸಬೇಕೆಂದು ದೇವರು ಅವನನ್ನು ಬೇರ್ಪಡಿಸಿದರು. ಅವನನ್ನು ನಾಜರೇಯನಾಗಿ ದೇವರು ಆರಿಸಿಕೊಂಡರು. ಅವನು ದ್ರಾಕ್ಷಾರಸ ಅದು ಸಂಬಂಧಪಟ್ಟ ಯಾವುದೂ ವಸ್ತುವನ್ನು ಅವನು ಕುಡಿಯಬಾರದು. ಅವನ ತಲೆ ಮೇಲೆ ಕ್ಷೌರ ಕತ್ತಿ ಬರಬಾರದು. ಅವನು ಯಾವುದು ಅಸಹ್ಯ ವಸ್ತುಗಳನ್ನು ಮುಟ್ಟಬಾರದು ಎಂದು ದೇವರು ನಿಯಮಗಳನ್ನು ಅವನಿಗೆ ಕೊಟ್ಟು ಅವನನ್ನು ಬೆಳೆಸಿದರು. ಅವನು ದೊಡ್ಡವನಾದ ಮೇಲೆ ಯೆಹೋವನ ಆತ್ಮ ಅವನನ್ನು ಪ್ರೇರೇಪಿಸುತ್ತಿತ್ತು. ಅವನು ತಿಮ್ನಾಯಿಂದ ಫಿಲಿಸ್ಟಿಯರ ಅವನು ಊರಿಗೆ ಹೋದನು. ಯಾಕೆಂದ್ರೆ ಇಸ್ರೇಲ್ ಜನರು ಪಾಪ ಮಾಡಿದ್ರಿಂದ ಯೆಹೋವನು ಇಸ್ರೇಲನ್ನು ಫಿಲಿಸ್ಟಿಯರ ಕೈಯಲ್ಲಿ ಒಪ್ಪಿಸಿಕೊಟ್ಟರು. ಫಿಲಿಸ್ಟಿಯರು ಇಸ್ರೇಲ್ ಜನರ ಮೇಲೆ ದೊರೆತನ ನಡೆಸುತ್ತಾ ಬಂದರು. ಆ ಸಮಯದಲ್ಲಿ ಇಸ್ರೇಲ್ ಜನರು ಮನ ತಿರುಗಿ ಅವ್ರ ದೇವರ ಕಡೆ ಅವರು ಪ್ರಾರ್ಥನೆ ಮಾಡಿದ್ರಿಂದ ಪ್ರಾರ್ಥನೆಗೆ ಉತ್ತರವಾಗಿ ನ್ಯಾಯಸ್ಥಾಪಕನಾಗಿ ದೇವರು ಸಂಸನನ್ನು ಎಬ್ಬಿಸಿ ನ್ಯಾಯಸ್ಥಾಪಕನಾಗಿ ಸಂಸನನ್ನು ದೇವರು ನಿಲ್ಲಿಸ್ತಾರೆ. ಈ ಸ್ಯಾಮ್ಸನ್ ಫಿಲಿಸ್ಟಿಯರ್ ಇರುವ ಊರಿಗೆ ಹೋಗಿ ಅಲ್ಲಿ ಇರುವ ಒಬ್ಬ ಫಿಲಿಸ್ಟಿಯರ್ ಹೆಣ್ಣನ್ನು ನೋಡಿ ಅವಳನ್ನು ಮದುವೆ ಮಾಡಿಕೊಳ್ಳಲು ಇಷ್ಟಪಡ್ತಾನೆ. ಇದು ದೇವರ ಕಡೆಯಿಂದ ಬಂದಿದೆ ಎಂದು ಸತ್ಯವೇದ ಹೇಳುತ್ತದೆ. ಅವನು ಹಂಗೆ ಹೋಗುವ ದಾರಿಯಲ್ಲಿ ಕೂಡ ಒಂದು ಸಿಂಹ ಅವನು ವಿರೋಧವಾಗಿ ಬರುವಾಗ ದೇವರ ಆತ್ಮ ಪಕ್ಕನೆ ಅವನ ಮೇಲೆ ಇಳಿದು ಬಂದಾಗ ಅದನ್ನು ಒಂದು ಹೋತ ಮರಿಯಂತೆ ಅದನ್ನು ಸೀಳಿ ಬಿಟ್ಟನು. ಅದು ಸತ್ತು ಬಿದ್ದಿತ್ತು. ಆ ರೀತಿಯಲ್ಲಿ ದೇವರ ಆತ್ಮ ಅವನ ಮೇಲೆ ಇಳಿದು ಬರುವಾಗ ಅಷ್ಟು ಶಕ್ತಿಶಾಲಿಯಾಗಿದ್ದನು. ಆದರೂ ಅವನು ತಾನು ದೇವರ ಆಜ್ಞೆಗಳಿಗೆ ವಿಧೇಯರಾಗಿರಬೇಕಾಗಿರುವ ಆ ಕಾರ್ಯಗಳಲ್ಲಿ ಅವನು ವಿಧೇಯನಾಗಿಲ್ಲ. ಅವನು ತಿರುಗಿ ಬರುವಾಗ ಅದು ಹೆಣವಾಯಿತು. ಆ ಹೆಣ್ಣದಲ್ಲಿ ಜೇನು ಇದ್ದದನ್ನು ನೋಡಿ ಆ ಜೇನನ್ನು ತಗೊಂಡು ಅವನು ತಿಂದನು. ಮನೆಗೆ ತಂದು ತಾಯಿ ತಂದೆಯರಿಗೆ ತಿಳಿಸದೆ ಅದನ್ನು ಕೊಡುತ್ತಾನೆ. ಆ ಒಡಲಿಂದ ಅವನು ಜೇನನ್ನು ತಗೊಂಡು ತಿನ್ನಬಾರದಿತ್ತು. ಹಂಗೆ ಅವನು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಅವನು ದೇವರಿಗೆ ಅವಿಧೇಯನಾಗಿದ್ದನು. ಆಮೇಲೆ ಸ್ಯಾಮ್ಸನ್ಗೆ ಆ ಫಿಲಿಸ್ಟಿಯ ಸ್ತ್ರೀ ಜೊತೆಗೆ ಮದುವೆ ಆಯಿತು. ಅಲ್ಲಿ ಒಂದು 7 ದಿವಸ ಔತಣದಲ್ಲಿ ಅವನು ಪಾಲುಕಾರನಾಗಿರುವಾಗ ಆ ಔತಣದಲ್ಲಿ ಒಂದು 30 ಜನರು ಅವನ ಜೊತೆಗೆ ಇದ್ದರು. ಆ 30 ಜನರ ಹತ್ರ ಒಂದು ಒಗಟನ್ನು ಅವನು ಹೇಳ್ತಾನೆ. ಆ ಒಗಟಿಗೆ ಯಾರು ಅರ್ಥ ಹೇಳೋದಕ್ಕೆ ಆಗದೆ ಹೋಯಿತು. ಆದ್ದರಿಂದ ಅದು ಫಿಲಿಸ್ಟಿಯರಿಗೆ ಅವಮಾನವಾಯಿತು. ಫಿಲಿಸ್ಟಿಯರು ಸ್ಯಾಮ್ಸನ್ ಹೆಂಡತಿ ಹತ್ರ ಹೋಗಿ ಸ್ಯಾಮ್ಸನ್ ಹೆಂಡತಿಗೆ ನೀನು ನಿನ್ನ ಗಂಡನ ಹೇಳಿದ ಆ ಒಗ್ಗಟ್ಟಿಗೆ ಅರ್ಥವನ್ನು ಹೇಳಿಕೊಡು, ಇಲ್ಲಾಂದ್ರೆ ನಿಮ್ಮನ್ನು ಸಾಯಿಸಿಬಿಡ್ತೇವೆ ಎಂದು ಅವರು ಗದರಿಸಲು ಅವಳು ಹೋಗಿ ಸ್ಯಾಮ್ಸನನ್ನು ತುಂಬಾ ಒತ್ತಾಯಪಡಿಸಿ ಆ ಅರ್ಥವನ್ನು ತಿಳ್ಕೊಂಡು ಫಿಲಿಸ್ಟಿಯರ್ಗೆ ಹೇಳಿಬಿಟ್ಬಿಡ್ತಾಳೆ. ಈ ಫಿಲಿಸ್ಟಿಯರು ಆ ದಿವಸಗಳು ಮುಗಿಯೋದಕ್ಕೆ ಮುಂಚೆ ಆ ಅರ್ಥವನ್ನು ಅವರು ಹೇಳುವಾಗ ಸ್ಯಾಮ್ಸನ್ಗೆ ಗೊತ್ತಾಯಿತು ಇದು ಹೆಂಡತಿಯನ್ನು ಗದರಿಸಿ ಅವರು ತಿಳ್ಕೊಂಡಿದ್ದಾರೆ ಎಂದು ಗೊತ್ತಾದ ಮೇಲೆ ಅವನು ವಾಗ್ದಾನ ಕೊಟ್ಟ. ಅಂದ್ರೆ ನಾನು ಸೋದು ಹೋದರೆ ನಾನು ನಿಮಗೆ 30 ದುಪ್ಪಟ್ಟಿಗಳು 30 ವಿಶೇಷ ವಸ್ತ್ರಗಳನ್ನು ಕೊಡ್ತೇನೆ ಅಂತ ಹೇಳಿದನು. ಹಂಗೆ ನಾನು ಜಯಿಸಿದರೆ ನೀವು ನನಗೆ ಕೊಡಬೇಕಂತ ಹೇಳಿದನು. ಹಿಂಗೆ ಅವರು ತಪ್ಪು ದಾರಿಯಲ್ಲಿ ಅರ್ಥವನ್ನು ತಿಳ್ಕೊಂಡದರಿಂದ ಕೋಪದಿಂದ ಸ್ಯಾಮ್ಸನ್ ಹೋಗಿ 30 ಜನರನ್ನು ಸಾಯಿಸಿ ಅವರ ಕಡೆಯಿಂದ ಈ ವಸ್ತ್ರಗಳನ್ನು ತಗೊಂಡು ಬಂದು ಅವನು ಕೊಟ್ಬಿಟ್ಟು ತಿರುಗಿ ಹೋಗಿಬಿಡ್ತಾನೆ. ಹಂಗೆ ಸ್ವಲ್ಪ ಕಾಲ ಆದ ಮೇಲೆ ಅವನು ತನ್ನ ಹೆಂಡತಿಯನ್ನು ನೋಡಕ್ ಬಂದಾಗ ಆ 30 ಜನರಲ್ಲಿ ಒಬ್ಬರಿಗೆ ಆ ಫಿಲಿಸ್ಟಿಯ ಸ್ತ್ರೀಯ ತಂದೆ ಅವನ ಹೆಂಡತಿಯನ್ನು ಮದುವೆ ಮಾಡಿ ಕೊಟ್ಬಿಡ್ತಾರೆ. ಆದ್ದರಿಂದ ಸ್ಯಾಮ್ಸನಿಗೆ ಬಹಳ ಕೋಪ ಬಂದಿತ್ತು. ಅವನು ಹೋಗಿ 300 ನರಿಗಳನ್ನು ಹಿಡಿದು ಬಾಲಿಕೆ ಬಾಲನ್ನು ಅವನು ಕಟ್ಟಿಸಿ ಅದರಲ್ಲಿ ಬಂಜೆಗಳನ್ನು ಇಟ್ಟು ಬೆಂಕಿ ಹಾಕಿಸಿ ಅವನು ಪೈರುಗಳು, ಎಣ್ಣೆ ಮರ ತೋಟಗಳು, ತೆನೆಗಳು ಬೆಳೆದಿರುವ ಎಲ್ಲ ಸ್ಥಳದಲ್ಲಿ ಇವುಗಳನ್ನು ಅವನು ಕಳುಹಿಸಿ ಎಲ್ಲವನ್ನು ನಾಶ ಮಾಡಿಬಿಡ್ತಾನೆ. ಅದನ್ನು ತಿಳ್ಕೊಂಡ ಫಿಲಿಸ್ಟಿಯರು ಈ ಫಿಲಿಸ್ಟಿಯ ಸ್ತ್ರೀಯ ತಂದೆಯನ್ನು ಹಿಡಿದು ಅವನನ್ನು ಸಾಯಿಸಿ ಕುಟುಂಬವನ್ನು ಸಾಯಿಸಿ ಬಿಡ್ತಾರೆ. ಅದರಿಂದ ಕೋಪದಿಂದ ಜನರನ್ನು ಹಿಡಿದು ಅವರ ಸೊಂಟ ನರಗಳನ್ನು ಮುರಿದು ಅವರನ್ನು ಸಂಹರಿಸಿ ಅವನು ಹೋಗಿ ಒಂದು ಗುಹೆಯಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಇದನ್ನು ತಿಳಿಕೊಂಡ ಫಿಲಿಸ್ಟಿಯರು ಲೇಹಿ ಇದ್ದ ಸ್ಥಳದಲ್ಲಿ ಕೂಡಿ ಯಹೂದ್ಯರಿಗೆ ವಿರೋಧವಾಗಿ ಯುದ್ಧ ಮಾಡಕ್ ಬರುತ್ತಾರೆ. ಆ ಸಮಯದಲ್ಲಿ ಯಹೂದ್ಯರಿಗೆ ಗೊತ್ತಾಯಿತು ಇದು ಸ್ಯಾಮ್ಸನ್ ಮಾಡಿದ ತಪ್ಪು, ನಾವು ಯುದ್ಧ ಮಾಡೋಕ್ ಬಂದಿರೋ ಕಾರಣ ಸ್ಯಾಮ್ಸನ್, ಅವನನ್ನು ಹಿಡಿದು ನಮಗೆ ಕೊಟ್ಬಿಡಿ ಎಂದು ಒಪ್ಪಿಸಿ ಕೊಟ್ಬಿಡಿ ಎಂದು ಅವರು ಹೇಳ್ತಾರೆ. ಆದ್ದರಿಂದ 3000 ಯಹೂದಿಯರು ಸ್ಯಾಮ್ಸನ್ ಹತ್ರ ಮಾತನಾಡಿ ನಾವು ನಿಮ್ಮನ್ನು ಕೊಲ್ಲೋದಿಲ್ಲ, ಬರೀ ಒಪ್ಪಿಸಿಕೊಡ್ತೇವೆ ಎಂದು ಹೇಳಿ ಅವನನ್ನು ಹೊಸ ಹಗ್ಗಗಳಿಂದ ಕಟ್ಟಿ ಗಿರಿಯಿಂದ ತಂದರು. ಸ್ಯಾಮ್ಸನನು ಲೇಹಿ ಸಮೀಪಕ್ಕೆ ಬರಲು ಫಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಆವತ್ತು ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಬಿದ್ದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ತಾವಡೆ ಎಲುಬು ಅವನಿಗೆ ಸಿಕ್ಕಿತ್ತು. ಅದು ಇನ್ನೂ ಹಸಿ ಇತ್ತು. ಅದನ್ನು ತಗೊಂಡು 1000 ಜನರನ್ನು ಅವನು ಅಲ್ಲಿ ಹೊಡೆದು ಸಾಯಿಸಿದನು. ದೇವರ ಆತ್ಮ ಅವನನ್ನು ಎಳೆದು ಬಂದ ಕಾರಣ ಅವನು ಅಷ್ಟು ದೊಡ್ಡ ಪರಾಕ್ರಮಶಾಲಿಯಾಗಿ ಶಕ್ತಿಶಾಲಿಯಾಗಿ ನಿಂತು ಅವನು ಜಯವನ್ನು ಹೊಂದಿದನು. ಆದ್ಮೇಲೆ ಇಸ್ರೇಲರನ್ನು ಅವನು 20 ವರ್ಷ ಕಾಲ ಅವನು ಪಾಲಿಸಿದನು.
ಆದರೂ ನ್ಯಾಯಸ್ಥಾಪನ ಇದ್ದ ಈ ಸ್ಯಾಮ್ಸನನ್ನು ದೇವರ ಜೊತೆಗೆ ಅವನು ಅನ್ಯೂನ್ಯತೆಯಲ್ಲಿ ಬೆಳೆದವನಿಲ್ಲ. ದೇವರ ಆತ್ಮ ಕೊಡುವ ಕಟ್ಟಳೆಗಳನ್ನು ಅನುಸರಿಸಿ ನಡೆದವನಲ್ಲ. ನೀವು 15ನೇ ಅಧ್ಯಾಯವನ್ನು ಓದುವಾಗ ಅವನು ಗಾಜಾ ಎಂದ ಊರಲ್ಲಿ ಒಂದು ವೇಶ್ಯ ಹತ್ರ ಹೋಗುತ್ತಾನೆ. ಆ ರಾತ್ರಿಯಲ್ಲಿ ಫಿಲಿಸ್ಟಿಯರು ಆ ಊರನ್ನು ಸುತ್ತಿಕೊಂಡಿರುವಾಗ ಮಧ್ಯರಾತ್ರಿಯಲ್ಲಿ ಅವನು ಎತ್ತಳೆದು ಆ ಊರು ಬಾಗಿಲಿನ ಕದಗಳನ್ನು, ನಿಲುವು ಪಟ್ಟಿಗಳನ್ನು, ಅಗಲಿಗಳನ್ನು ಕಿತ್ತು ಹೆಗಲ ಮೇಲೆ ಹೊತ್ತಿಕೊಂಡು ಹೋಗಿ ಅವನು ತಪ್ಪಿ ಹೋಗುತ್ತಾನೆ. ಹಿಂಗೆ ನೀವು ಇಲ್ಲಿ ನೋಡಿದರೆ ದೇವರ ಆತ್ಮ ಅವನ ಮೇಲೆ ಇಳಿದು ಬಂದದಾಗಿ ಯಾವ ವಾಕ್ಯವೂ ಇಲ್ಲ. ಆಮೇಲೆ ಸ್ಯಾಮ್ಸನು ದಲಿಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಅಲ್ಲಿ ಅವನು ಇರುವಾಗ ಫಿಲಿಸ್ಟಿಯ ಪ್ರಭುಗಳು ಅವಳ ಎದುರು ಬಂದು, ನಾವು ನಿನಗೆ ಹಣ ಕೊಡ್ತೇವೆ, ನೀನು ಸ್ಯಾಮ್ಸನಲ್ಲಿ ಇರುವ ಮಹಾಶಕ್ತಿಗೆ ಕಾರಣ ಏನೊಂದು ನೀನು ಕಂಡುಹಿಡಿದು ನಮ್ಗೆ ತಿಳಿಸಬೇಕು. ಹಾಗೆ ನೀವು ತಿಳಿಸಿದರೆ ನಾವು ಅವನು ಕಟ್ಟಿ ಅವನನ್ನು ಕೈದಿಯಾಗಿ ನಾವು ತಗೊಂಡು ಹೋಗುತ್ತೇವೆ ಅಂತ ಒಂದು ಒಳ್ಳೆ ಸಂಚೆ ಮಾಡಿದರು. ಅವಳದಕ್ಕೆ ಒಪ್ಪಿಕೊಂಡ್ಳು. ಹಂಗೆ ಸ್ಯಾಮ್ಸನ್ ಹತ್ರ ಅವಳು ಕೇಳಿದಾಗ ಸ್ಯಾಮ್ಸನು, ನಾನು ಸಾಮಾನ್ಯ ಮನುಷ್ಯನಾಗಿ ಬಲಹೀನ ಉಳ್ಳವನಾಗಿ ಬದಲಾಗೋದಕ್ಕೆ ನೀನು ಸ್ವಲ್ಪ ಹೊಸ ತಂದೆಗಳನ್ನು ತಂದು ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಸಾಮಾನ್ಯ ಮನುಷ್ಯರ ಆಗಿಬಿಡ್ತೇನೆ ಎಂದು ಹೇಳಲು ಅವಳಂಗೆ ಮಾಡಿದಳು. ಮಾಡಿದ ಮೇಲೆ ಅವಳು ಹೇಳಿದಳು, ಫಿಲಿಸ್ಟಿಯರು ನಿನ್ನ ಮೇಲೆ ಬಂದಿದ್ದಾರೆ ಎಂದು ಹೇಳುವಾಗ ಸ್ಯಾಮ್ಸನ್ ಎತ್ತಳುವಾಗ ಬೆಂಕಿ ತಗುಲಿದ ಶಣವಿನ ದಾರವನ್ನು ಎಂಬಂತೆ ಆ ತಂದೆಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೆ ಹೋಯಿತು. 2ನೇ ಸಾರಿ ಅವಳು ಕೇಳಿದಾಗ ಹೊಸ ಹಗ್ಗಗಳಿಂದ ನನ್ನ ಕಟ್ಟು ಎಂದು ಅವನು ಹೇಳಿದನು. ಆ ಸಮಯದಲ್ಲಿಯೂ ಹಂಗೇನೆ ಅವನು ಅದನ್ನು ಕಿತ್ತು ಹರಿದು ಬಿಟ್ಟನು. 3ನೇ ಸಾರಿ ಅವನು ನನ್ನ ಜಡೆಗಳನ್ನು ಮಗ್ಗದಲ್ಲಿ ನೀವು ನೇಯ್ದರೆ ಸಾಕು, ಅದರಲ್ಲಿ ಒಂದು ಪಿನ್ ಹಾಕೊಂಡು ಹೇಳ್ತಾನೆ. ಆ ರೀತಿಯಲ್ಲಿ ಮಾಡುವಾಗಲೂ ಅವನನ್ನು ಏಳು ಮಾಡಲಾಗದೆ ಹೋಯಿತು. ಅವರಿಗೆ ಆ ರಹಸ್ಯ ಏನೆಂದು ಗೊತ್ತಾಗಿಲ್ಲ. ಆಮೇಲೆ ಸ್ಯಾಮ್ಸನ್ ಅನ್ನು ತಿಳಿಯಲು ತುಂಬಾ ಒತ್ತಾಯಪಡಿಸಿ, ತುಂಬಾ ನೋಯಿಸುತ್ತಾ, ಮಾತುಗಳಿಂದ ಪೀಡಿಸುತ್ತಾ ಅವನನ್ನು ಬೇಸರ ಆಗುವಷ್ಟು ಅವನನ್ನು ಪೀಡಿಸಿದಳು. ಆದ್ದರಿಂದ ಅವನು ತನಗಿದ್ದ ಗುಡ್ಡನ್ನು ಬಿಚ್ಚಿ ಹೇಳಿದನು, ನಾನು ಮಾತೃಗರ್ಭದಿಂದ ದೇವರಿಗೆ ಪ್ರತಿಷ್ಠೆನಾದವನು, ನನ್ನ ತಲೆ ಮೇಲೆ ಶವರ ಕತ್ತಿ ಬಂದಿಲ್ಲ. ನೀವು ನನ್ನ ತಲೆಯನ್ನು ಶವರ ಮಾಡಿದರೆ ನನ್ನ ಶಕ್ತಿ ನನ್ನನ್ನು ಬಿಟ್ಟು ಹೋಗಿಬಿಡುತ್ತೆ ಎಂದು ಅವನು ಸ್ಪಷ್ಟವಾಗಿ ಅವನು ಹೇಳಿಬಿಟ್ಟನು. ಇವತ್ತು ಅವನು ನಿಜವನ್ನು ಹೇಳಿದನೆಂದು ಅವಳು ಗೊತ್ತಾದ ಮೇಲೆ ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನನ್ನು ಕಳುಹಿಸಿ ಅವನ ತಲೆ 7 ಜಡೆಗಳನ್ನು ಬೊಳಿಸಿ ಅವನನ್ನು ದುರ್ಬಲಪಡಿಸಿದರು. ಆಮೇಲೆ ಸ್ಯಾಮ್ಸನನ್ನು ಎಬ್ಬಿಸಿ ಫಿಲಿಸ್ಟಿಯರು ನಿನ್ನ ಮೇಲೆ ಬಂದಿದ್ದಾರೆ ಎಂದು ಹೇಳಿದಾಗ ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಎಂದು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಫಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಬೇಡಿಗಳನ್ನು ಹಾಕಿ ಅವನನ್ನು ಕೈದಿಯಾಗಿ ಸೆರೆಮನೆಯಲ್ಲಿ ಹಾಕಿ ಬೀಸುವುದಕ್ಕೆ ಹಚ್ಚಿದರು. ಯಾಕೆ ದೇವರ ಕಡೆಯಿಂದ ಅಭಿಷೇಕ ಹೊಂದಿದವನು ಇಷ್ಟು ಕಷ್ಟಗಳನ್ನು ಅನುಭವಿಸುವುದನ್ನು ನೋಡಿದರೆ ಅವನು ದೇವರ ಜೊತೆಗೆ ಅನ್ಯೂನ್ಯತೆಯಲ್ಲಿ ಬೆಳೆದನಾಗಿರಲಿಲ್ಲ. ಅವನು ದೇವರ ಆಜ್ಞೆಗೆ ಅವನು ವಿಧೇಯನಾಗಿರಲಿಲ್ಲ. ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರುವಾಗಲೇ ಅವನು ದೇವರ ಆತ್ಮ ಜೊತೆಗೆ ಅನ್ಯೂನ್ಯತೆಯಲ್ಲಿ ಇದ್ದರೆ ದೇವರ ಆತ್ಮ ಅವನಿಗೆ ಎಚ್ಚರಿಕೆ ಕೊಡುತ್ತಿದ್ದರು. ಅವನು ತಪ್ಪನ್ನು ಸರಿಪಡಿಸಿಕೊಳ್ಳಬಹುದಿತ್ತು. ಆದರೂ ಅವನು ದೇವರ ಜೊತೆಗೆ ಅನ್ಯೂನ್ಯತೆಯಲ್ಲಿ ಇಲ್ಲದ ಕಾರಣ ಈ ಕಷ್ಟಗಳು ಅವನಲ್ಲಿ ಬಂದಿತ್ತು. ಅವನು ನಿರಂತರವಾಗಿ ಪಾಪವನ್ನು ಮಾಡುವನಾಗಿ ಆದನು. ಹೆಂಡತಿ ಹೋಗಿಬಿಟ್ಲು ಸರಿ, ಹಾಗಾಗಿ ಅವನು ಪ್ರಾರ್ಥನೆ ಮಾಡೋನಾಗಿದ್ದರೆ ದೇವರ ಹತ್ರ ಕೇಳಿ ಅವನಿಗೆ ಇನ್ನೊಂದು ಮದುವೆ ಬೇಕಾದರೆ ದೇವರು ಅವನಿಗೆ ಮಾಡಿಸಿಕೊಟ್ಟಿರ್ತಾರೆ. ಅದನ್ನು ಅವನು ಮಾಡಲಿಲ್ಲ. ಅವನು ದೇವರ ಜೊತೆಗೆ ಅನ್ಯೂನ್ಯತೆಯಲ್ಲಿ ನಡೆದ ಕಾರಣ ಅವನು ತಪ್ಪು ದಾರಿಯನ್ನು ಹಿಡಿದು ಅವನಿಗೆ ಇಷ್ಟಪಟ್ಟ ರೀತಿಯಲ್ಲಿ ಅವನು ಬದುಕಿದನು. ದೇವರಿಗಾಗಿ ಬೇರ್ಪಡಿಸಲ್ಪಟ್ಟ ಅಭಿಷೇಕ ಹೊಂದಿದವರು ಪರಿಶುದ್ಧರಾಗಿ ಬದುಕಬೇಕು ಎಂಬುದು ದೇವರ ಆಜ್ಞೆ, ದೇವರ ಚಿತ್ತವಾಗಿ ಇರುತ್ತೆ. ಅದನ್ನು ಅವನು ಮಾಡದೆ ದೇವರ ಆಜ್ಞೆಗೆ ಅವಿಧೇಯನಾಗಿ ಪದೇ ಪದೇ ಪಾಪಗಳನ್ನು ಮಾಡುತ್ತಾ ನಿರಂತರ ಪಾಪಿಯಾಗಿ ಅವನು ಬದುಕಿದ ಕಾರಣ ಅವನಲ್ಲಿ ಇದ್ದ ದೇವರ ಆತ್ಮ ಅವನನ್ನು ಬಿಟ್ಟು ಅಗಲಿ ಹೋದದನ್ನು ನಾವು ನೋಡುತ್ತೇವೆ. ಅದು ಅವನಿಗೆ ಗೊತ್ತೇ ಆಗಿರಲಿಲ್ಲ. ಪ್ರಿಯರೇ, ವಿಶ್ವಾಸಿಗಳಾಗಿರುವ ನಾವು ದೇವರ ಆತ್ಮವನ್ನು ಹೊಂದಿಕೊಂಡು ನಾವು ಬದುಕುವರು. ದೇವರ ವಿಧಿಗಳಿಗೆ ಅನುಸಾರವಾಗಿ ನಾವು ಪರಿಶುದ್ಧರಾಗಿ ನಾವು ಬದುಕಬೇಕು. ಹಂಗೆ ನಾವು ಬದುಕದೆ ಹೋದರೆ ನಮ್ಮಲ್ಲಿ ದೇವರ ಆತ್ಮ ವಾಸವಾಗಿರುವುದಿಲ್ಲ. ಯಾಕೆಂದರೆ ನಾವು ದೇವಾಲಯ, ನಮ್ಮ ದೇವಾಲಯದಲ್ಲಿ ದೇವರು ವಾಸವಾಗಿರಬೇಕಾದ್ರೆ ನಾವು ಶುದ್ಧರಾಗಿ ನಾವು ಪವಿತ್ರ ಜೀವನ ಜೀವಿಸುವರಾಗಿ ಇದ್ದರೆ ಮಾತ್ರ ಪವಿತ್ರ ದೇವರು ನಮ್ಮಲ್ಲಿ ವಾಸವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಎಲ್ಲ ನಡತೆಗಳನ್ನು ನಾವು ಪರಿಶುದ್ಧರಾಗಿರಬೇಕು. ಹಾಗೆ ಬದುಕಿದರೆ ಅಭಿಷೇಕದಲ್ಲಿ ನಾವು ಬೆಳೆಯುತ್ತಾ ಇರುವೆವು. ಇಲ್ಲಾದ್ರೆ ಈ ಸ್ಯಾಮ್ಸನ್ ತರ ನಾವು ಬಿದ್ದು ಹೋಗಿ ಬಿಡುತ್ತೇವೆ.
ಆಮೇಲೆ ಸ್ಯಾಮ್ಸನ್ಗೆ ಕೂದಲು ಬೆಳೀತಾ ಇತ್ತು. ಆಮೇಲೆ ಫಿಲಿಸ್ಟಿಯರು ಆ ಜಯವನ್ನು ಕೊಂಡಾಡುವುದಕ್ಕೆ ಅವರ ದೇವರಾದ ದಾವನ ಮಂದಿರದಲ್ಲಿ ಕೂಡಿ ಬಂದು ಯಜ್ಞ ಬಲಿಗಳನ್ನು ಸಮರ್ಪಿಸಿ ಸಂತೋಷ ಪಡಬೇಕೆಂದು ಅಲ್ಲಿ ಕೂಡಿ ಬರುತ್ತಾರೆ. ಆ ಸಮಯದಲ್ಲಿ ಅವರು ಆನಂದ ನಗರಿಯಲ್ಲಿ ಇರುವಾಗ ಸ್ಯಾಮ್ಸನ್ ಅನ್ನು ವಿನೋದ ಮಾಡೋಕ್ಕಾಗಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಸ್ಯಾಮ್ಸನ್ 2 ಸ್ತಂಭಗಳ ಮಧ್ಯದಲ್ಲಿ ನಿಂತುಕೊಂಡು ಅವರಿಗೆ ವಿನೋದ ಮಾಡಬೇಕಾಯಿತು. ಆದ್ಮೇಲೆ ಸ್ಯಾಮ್ಸನ್ ತನ್ನನ್ನು ಕೈಗಿಡಿದು ಬಂದ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಮನೆಗೆ ಆಧಾರ ಸ್ತಂಭಗಳಾಗಿರುವ 2 ಸ್ತಂಭಗಳ ಮಧ್ಯದಲ್ಲಿ ನಿಂತು ಸ್ವಲ್ಪ ಹೊರಗಿಕೊಳ್ಳುತ್ತೇನೆ ಅಂತನು. ಆ ಮನೆ ಸ್ತ್ರೀ ಪುರುಷರಿಂದಲೂ ಅಧಿಕಾರಿಗಳಿಂದಲೂ ತುಂಬಿ ಇತ್ತು. ಸುಮಾರು 3,000 ಜನರು ಅಲ್ಲಿ ಕೂಡಿ ಬಂದರು. ಆ ಸಮಯದಲ್ಲಿ ಸ್ಯಾಮ್ಸನನು ಪ್ರಾರ್ಥನೆ ಮಾಡುತ್ತಾನೆ, ಕರ್ತನೇ ಯೆಹೋವನೇ, ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮೈ ತೀರಿಸುವೆನು. ನನ್ನನ್ನು ಈ ಸಾರಿ ಬಲಪಡಿಸಿ ಎಂದು ಮೊರೆಯಿಟ್ಟನು. ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಒತ್ತಿ, ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನೆಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಕೂಡಿ ಬಂದ ಎಲ್ಲ ಜನರ ಮೇಲೆಯೂ ಬಿದ್ದಿತ್ತು. ಅವನು ಜೀವಿತನಾಗಿ ಇರುವಾಗ ಕೊಂದು ಹಾಕಿದವರಿಗಿಂತ ಅವನು ಸಾಯುವಾಗ ಕೊಂದವರ ಸಂಖ್ಯೆಯು ಹೆಚ್ಚಿತ್ತು. ಇಲ್ಲಿ ನಾವು ಧ್ಯಾನಿಸಬೇಕಾಗಿರುವ ಕಾರ್ಯ, ಇವತ್ತು ಕೂಡ ಅಲ್ಲಿ ಕೂಡಿ ಬಂದ ಫಿಲಿಸ್ಟಿಯರು, ಯೆಹೋವನ ವೈರಿಗಳು ದೇವರಿಗೆ ವಿರೋಧವಾಗಿ ಮಾತನಾಡುತ್ತಾರೆ. ಆ ಸಮಯದಲ್ಲಿ ದೇವರು ಸಂಸನನ್ನು ಆರಿಸಿಕೊಂಡ ಆ ತೀರ್ಮಾನವನ್ನು, ಆ ನಿರ್ಧಾರವನ್ನು, ಆ ಉದ್ದೇಶವನ್ನು ಅಲ್ಲಿ ಪೂರೈಸುತ್ತಾರೆ. ಅಲ್ಲಿ ಸ್ಯಾಮ್ಸನ್ ಪ್ರಾರ್ಥನೆ ಮಾಡಿದರು. ದೇವರ ಆತ್ಮ ಅವನ ಮೇಲೆ ಇಳಿದು ಬಂದದಾಗಿ ಅಲ್ಲಿ ವಾಕ್ಯ ಇಲ್ಲ. ಅವರ ಸಂಕಲ್ಪವನ್ನು, ಅವರ ಚಿತ್ತವನ್ನು ಅಲ್ಲಿ ಪೂರೈಸುತ್ತಾರೆ. ಅವನಿಗೊಂದು ಮಹಿಮೆಯನ್ನು ಅವರು ದೇವರು ಕೊಟ್ಟರು. ದೇವರು ಅವನನ್ನು ಬಿಟ್ಟು ಅಗಲಿ ಹೋದ ಮೇಲೆ ಮತ್ತೊಂದು ಸಾರಿ ಇಳಿದು ಬಂದದಾಗಿ ವಾಕ್ಯದಲ್ಲಿ ಹೇಳಿಲ್ಲ. ಅವನು ಮರಣ ಹೊಂದಿದನು. ಒಬ್ಬ ದೇವರಿಂದ ಅಭಿಷೇಕ ಹೊಂದಿದವನು ಜಯ ಹೊಂದುವಾಗ ಎಲ್ಲರನ್ನು ಸಾಯಿಸಿಬಿಟ್ಟು ಅವನು ಜೀವಿತನಾಗಿ ಅವನು ಎತ್ತೊಳೆದು ನಿಲ್ಲಬೇಕಾಯಿತು. ಅವನಂಗೆ ಮಾಡಲಿಲ್ಲ. ಅವನು ಅವರ ಜೊತೆಗೆ ಅವರ ಸಂಗಡ ಅವನು ಸಾಯ್ತಾನೆ. ಆದ್ದರಿಂದ ಅಭಿಷೇಕ ಹೊಂದಿದವರು ದೇವರಿಗೆ ಅವಧಿಯರಾಗಿರಬಾರದು, ನಿರಂತರ ಪಾಪಿಗಳಾಗಿರಬಾರದು, ದೇವರಿಗೆ ಮೆಚ್ಚಿಕೆ ಇಲ್ಲದ ಕಾರ್ಯಗಳನ್ನು ಮಾಡಬಾರದು. ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಬೆಳೆಯವರಾಗಿ, ದೇವರಾತ್ಮ ಅಭಿಷೇಕದಲ್ಲಿ ಬೆಳೆಯವರಾಗಿ, ದೇವರ ಕಡೆಯಿಂದ ಕಟ್ಟಳೆಗಳನ್ನು ಅವರು ಮಾಡಿಕೊಂಡು ಅದನ್ನು ಮಾಡುವರಾಗಿದ್ದರೆ ಮಾತ್ರ ಅವರು ಜಯಶಾಲಿಗಳಾಗಿ, ಅವರು ಜೀವಿತರಾಗಿ ದೇವರನ್ನು ಮಹಿಮೆ ಪಡಿಸುವರು. ಇಲ್ಲದ್ರೆ ಈ ಸ್ಯಾಮ್ಸನ್ ತರ ಅವರು ಶಿಕ್ಷೆಯನ್ನು, ದಂಡನೆಯನ್ನು ಹೊಂದಿ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಆದರೂ ಅವನು ಅವಮಾನವನ್ನು ಹೊಂದಿದ್ದಾನೆ, ಸಾಯ್ತಾನೆ. ದಾವೀದನ ಜೀವನವನ್ನು ನೋಡಿದರೆ ಅವನು ಯೌವನಸ್ಥನಾಗಿ ಇರುವಾಗ, ಕುರಿಗಳನ್ನು ಮೇಯಿಸುವ ಅವನೊಂದು ಕುರುಬನಾಗಿ ಇರುವಾಗ ಕೂಡ ಅವನು ಆರಾಧನೆ ವೀರನಾಗಿ ಇದ್ದನು. ಹಗಲಿರುಳು ದೇವರನ್ನು ಆರಾಧಿಸುವನಾಗಿ, ಹಾಡುಗಳನ್ನು ಬರೆಯುವನಾಗಿ, ಹಾಡುವನಾಗಿ ಇದ್ದನು. ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಅವನು ಬೆಳೆದರಿಂದ ದೇವರು ಅವನಿಗೆ ಪ್ರಮೋಷನ್ ಕೊಟ್ಟು ಕುರುಬನಾಗಿ ಇದ್ದವನನ್ನು ದೇವರು ಅಭಿಷೇಕಿಸಿ ಅವನನ್ನು ಯುದ್ಧವೀರನಾಗಿ ನಿಲ್ಲಿಸಿದರು. ಆಮೇಲೆ ಅವನನ್ನು ರಾಜವಾಗಿ ದೇವರು ನೇಮಿಸಿದರು. ಅವನು ರಾಜ ಆದ ಮೇಲೆ ಕೂಡ ಒಂದೊಂದು ಯುದ್ಧದಲ್ಲಿಯೂ ಅವನು ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಇದ್ದ ಕಾರಣ ದೇವರ ಅಪ್ಪಣೆ ಪ್ರಕಾರ ಅದನ್ನು ಅನುಸರಿಸಿ ನಡೆದು ಅವನು ಜಯವನ್ನು ಹೊಂದಿಕೊಂಡನು. ಅವನ ಜೀವನದಲ್ಲಿ ಅವನು ಒಂದು ಸಾರಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಅವನು ಬಿದ್ದು ಹೋಗುವ ಪರಿಸ್ಥಿತಿ ಬರುವಾಗ ಕೂಡ ಪಶ್ಚಾತ್ತಾಪ ಪಟ್ಟು ದೇವರ ಪಾದದಲ್ಲಿ ಬಿದ್ದು ಅವನು ಹೆಚ್ಚಾದ ಪ್ರಾರ್ಥನೆಯನ್ನು ಮಾಡಿ ದೇವರನ್ನು ಆರಾಧಿಸಿ ದೇವರ ಕಡೆಯಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಾನೆ. ದೇವರನ್ನು ಸ್ವಲ್ಪ ಕಾಲ ಅವನು ಡಿಸಿಪ್ಲಿನ್ ಮಾಡಿದರೂ ಅವನು ಸರಿದಾರಿಯಲ್ಲಿ ಮತ್ತೆ ತಿರುಗಿ ಬರುತ್ತಾನೆ. ಹಾಗೆ ಅವನು ಬಂದ ಮೇಲೆ ಒಂದು ಸಾರಿ ಅವನು ಮಾಡಿದ ಪಾಪವನ್ನು ಅವನು ತಿರುಗಿ ಮತ್ತೆ ಮಾಡಿರಲಿಲ್ಲ. ಆದ್ದರಿಂದ ಅವನು ಜಯಶಾಲಿಯಾಗಿ ಬದುಕಿ ಪೂರ್ಣ ವಯಸ್ಸುಳ್ಳವನಾಗಿ ಅವನು ದೇವರ ನಾಮವನ್ನು ಮಹಿಮೆ ಪಡಿಸಿ ಅವನು ದೇವರ ಕಡೆ ಸೇರುತ್ತಾನೆ. ಆದ್ದರಿಂದ ದೇವರು ದಾವೀದನ ಬಗ್ಗೆ ಹೇಳುವಾಗ ಅವನು ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನು, ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್, ನನಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬದುಕುವನು, ಆಮೇಲೆ ನನ್ನ ಎಲ್ಲ ಇಷ್ಟಾರ್ಥವನ್ನು ನೆರವೇರಿಸುವವನು ಎಂದು ದೇವರು ಹೇಳುತ್ತಾರೆ. ಆ ರೀತಿಯಲ್ಲಿ ಅವನು ಬದುಕಿದನು. ದೇವರ ಆತ್ಮ ಅವನು ಕೊಡಲ್ಪಟ್ಟಿದೆ. ಅವನು ಆ ದೇವರ ಆತ್ಮದಲ್ಲಿ ಅವನು ಆ ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಹಾಡುಗಳನ್ನು ಹಾಡುತ್ತಾ ಆರಾಧಿಸ್ತಾ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವನು ಬದುಕಿದನು. ಆದ್ದರಿಂದ ದೇವರು ಈ ಲೋಕಕ್ಕೆ ಅವರು ರಕ್ಷಣಾ ಇಳಿದು ಬರುವಾಗ ದಾವೀದನ ಕುಮಾರನೇ ಎಂದು ಕರೆಯಲ್ಪಡುವುದಕ್ಕೆ ಅವರು ನಾಚಿಕೆ ಪಟ್ಟಿರಲಿಲ್ಲ. ಆ ರೀತಿಯಲ್ಲಿ ದೇವರು ಅವನನ್ನು ಮಹಿಮೆ ಪಡಿಸಿದರು. ದೇವರ ಆತ್ಮ ಹೇಳಿದರು, ದಾವೀದನ ತರ ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಬೆಳೆದವನು ಬೇರೆ ಯಾರು ಸತ್ಯವೇದದಲ್ಲಿ ಇಲ್ಲ ಎಂದು ದೇವರು ಹೇಳುತ್ತಾರೆ. ಆ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬದುಕಿದವನು
ನಾವು ನಮ್ಮ ಜೀವನದಲ್ಲಿ ಅಭಿಷೇಕವನ್ನು ನಾವು ಹೊಂದಿಕೊಂಡರೆ, ಆ ಅಭಿಷೇಕವನ್ನು ಹೊಂದಿಕೊಂಡ್ರೆ ನಾವು ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಬೆಳೆದರೆ ಮಾತ್ರ ಆ ಅಭಿಷೇಕ ನಮ್ಮಲ್ಲಿ ಬೆಳೆಯುತ್ತಾ ಇರುವುದು, ಅದು ನಮ್ಮನ್ನು ಸರಿದಾರಿಯಲ್ಲಿ ನಡೆಸುವುದು. ನಾವು ವರಗಳನ್ನು, ದೇವರಾತ್ಮ ಫಲಗಳನ್ನು, ನಾವು ಬೆಳವಣಿಗೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಅದು ಸಹಾಯ ಮಾಡುತ್ತದೆ. ನಾವು ಪಾಪಗಳನ್ನು ಜಯಿಸುವುದಕ್ಕೂ, ಪರಿಶುದ್ಧರಾಗಿ ಬದುಕುವುದಕ್ಕೂ, ದೇವರಿಗೆ ಉಪಯುಕ್ತ ಸೇವೆಯನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸೋದಕ್ಕಾಗುತ್ತದೆ. ಹಾಗೆ ನಾವು ಬದುಕುವಾಗ ದೇವರ ಆತ್ಮ ನಮ್ಮನ್ನು ಕೈಗಡಿದು ನಿತ್ಯ ಜೀವದಲ್ಲಿ ಸೇರುವ ತನಕ ನಮ್ಮ ಜೊತೆಗೆ ಇರುವರು. ಆದುದರಿಂದ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ದಾವೀದನ ತರ ಅಭಿಷೇಕ ಹೊಂದಿದವರು, ನೂತನ ಸೃಷ್ಟಿಯಾಗಿ ಬದುಕುವವರು, ನಮ್ಮ ಹಳೆಯ ಸ್ವಭಾವಗಳೆಲ್ಲವನ್ನು ನಾವು ಕಿತ್ತು ಬಿಸಾಗಿ ಬಿಟ್ಟು ದೇವರ ಸ್ವಭಾವದಲ್ಲಿ ಬೆಳೆಯುವವರಾಗಿ, ಆತನಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ನಾವು ಬದುಕಿ, ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಬೆಳೆದು ದೇವರ ಚಿತ್ತವನ್ನು ಮಾಡಿ ದೇವರನ್ನು ಮಹಿಮೆಪಡಿಸಬೇಕು. ಇದನ್ನು ದೇವರು ನಮ್ಮಲ್ಲಿ ಬಯಸುತ್ತಾರೆ. ಹಾಗೆ ಬದುಕೋಣ, ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆಯೇ, ಒಳ್ಳೆಯ ಸಮಯದಲ್ಲಿ ನೀವು ನಮ್ಮ ಜೊತೆಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ಒಳ್ಳೆಯ ಸಮಯದಲ್ಲಿ ಕೂಡ ದೇವರ ಅಭಿಷೇಕ ಹೊಂದಿದವರಾಗಿ, ಈ ಲೋಕದಲ್ಲಿ ನಿಮ್ಮ ಅಭಿಷೇಕದಲ್ಲಿ ನಾವು ಬೆಳೆಯುವವರಾಗಿ, ಪರಿಶುದ್ಧರಾಗಿ ನಿಮ್ಮ ಚಿತ್ತವನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿ ಒಂದು ಒಳ್ಳೆಯ ಉಪಯುಕ್ತ ಸೇವೆಯನ್ನು ಮಾಡುವುದಕ್ಕೆ ನಮಗೆ ನೀವು ಸಹಾಯ ಮಾಡಿ ತಂದೆ. ಯಾರೆಲ್ಲ ಈ ರೀತಿಯಲ್ಲಿ ಇವತ್ತು ನನ್ನ ಜೊತೆಗೆ ನಿರ್ಧಾರ ತಗೊಂಡು ತನ್ನನ್ನು ಒಪ್ಪಿಸಿಕೊಂಡಿದ್ದಾರೋ ಅವರೆಲ್ಲರನ್ನು ದಾವೀದನ ತರ ನೀವು ಉಪಯೋಗಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನೀವು ಹಾಗೆ ಮಾಡುವುದಕ್ಕಾಗಿ ಕೋಡಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆ.